ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡಿದಂತಹ ಪ್ರಶಾಂತ್ ಕಿಶೋರ್ ಜನಸೂರಜ್ ಜನ್ಸೂರಜ್ ಪಕ್ಷದ ಸಂಸ್ಥಾಪಕ, ರಾಜಕೀಯ ಚುನಾವಣೆ ತಂತ್ರಜ್ಞ, ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್ ಅವರು ಕಳೆದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರು. ಬಟ್ ಯಾವುದೇ ಕಮಲ್ ಮಾಡಲಿಕ್ಕೆ ಆಗಿರಲಿಲ್ಲ ಚುನಾವಣೆಯ ಸಂದರ್ಭದಲ್ಲಿ. ಬಟ್ ಈ ಬೈ ಎಲೆಕ್ಷನ್ ಏನಾಯ್ತಲ್ವಾ, ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಬಿಹಾರದ ಬಂಕಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರು 19,000ಕ್ಕೂ ಹೆಚ್ಚು ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ನಿನ್ನೆ ಅದರ ರಿಸಲ್ಟ್ ಬಂತು. ನಾವು ಕರ್ನಾಟಕದ ಕ್ಯಾಬಿನೆಟ್ ಅಪ್ಡೇಟ್ ಇದ್ದ ಕಾರಣ ಅದೊಂದು ಸುದ್ದಿಯನ್ನ ಹೇಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. 1995ರಿಂದ ನಿರಂತರವಾಗಿ 3 ದಶಕಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತಹ ಬಂಕಿಪುರ ವಿಧಾನಸಭಾ ಕ್ಷೇತ್ರವನ್ನ ಅಂತಿಮವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಪ್ರಶಾಂತ್ ಕಿಶೋರ್ ಅವರು ಯಶಸ್ವಿಯಾಗಿದ್ದಾರೆ. ನಿನ್ನೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಬಳಿಕ ಅವರದೊಂದು ರಿಯಾಕ್ಷನ್ ಇತ್ತು. ಆ ರಿಯಾಕ್ಷನ್ ಅನ್ನ ಜಸ್ಟ್ ಯಥಾವತ್ ಹೇಳ್ಬಿಡ್ತೀನಿ. ನನ್ನ ಕಚೇರಿ ಬಾಗಿಲುಗಳು ಬಂಕಿಪುರದ ಜನರಿಗೆ ಮಾತ್ರವಲ್ಲ, ಇಡೀ ಬಿಹಾರಕ್ಕೂ ತೆರೆದಿವೆ. ನಾನು ಇಲ್ಲಿ ಅಸಾಧಾರಣವಾದದ್ದೇನೂ ಮಾಡಿಲ್ಲ, ಆದರೆ ಕೇವಲ 30 ದಿನಗಳಲ್ಲಿ 30 ವರ್ಷಗಳ ಬಿಜೆಪಿಯ ಭದ್ರಕೋಟೆಯನ್ನ ಕೆಡವಿದ್ದೇನೆ. ಬಂಕಿಪುರದ ಮತದಾರರಿಗೆ ಧನ್ಯವಾದ ಅರ್ಪಿಸಿದ್ರು. ಅದರ ಜೊತೆಗೆ ಬಿಹಾರದ ಅಭಿವೃದ್ಧಿಗಾಗಿ ಕೆಲಸ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದರು. ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಕಿಶೋರ್ ಅವರ ಚುನಾವಣಾ ಗೆಲುವಿಗೆ ಅಭಿನಂದನೆಯನ್ನ ತಿಳಿಸಿದರು. ಬಹುಶಃ ನಿತಿನ್ ನಬೀನ್ ಅವರು ಅನೇಕ ಅವಧಿಗಳಲ್ಲಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಂಥದ್ದು. ಬಟ್ ಆ ಭದ್ರಕೋಟೆಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಪ್ರಶಾಂತ್ ಕಿಶೋರ್ ಅವರು ಯಶಸ್ವಿಯಾಗಿದ್ದಾರೆ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ಸ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.